ನಮಸ್ಕಾರ ಫ್ರೆಂಡ್ಸ್, ನಾವು ನೀಟ್ 2025 ಅಪ್ಲಿಕೇಶನ್ನ ಹೇಗೆ ಹಾಕೋದು ಅಂತ ಈಗ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನೀವು ಏನು ಮಾಡಿ ಅಂದರೆ, ನಿಮಗೆ ಯಾವ ಬ್ರೌಸರ್ ಕನ್ವೀನಿಯೆಂಟ್ ಆಗುತ್ತೋ ಆ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನಂತರ ಬ್ರೌಸರಲ್ಲಿ ಸರ್ಚ್ ಮಾಡಿ ನೀಟ್ 2025 ಅಂತ. ಅಲ್ಲಿ ಬರುವಂಥ ನೀಟ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಇದೆಯಲ್ಲ, ಆ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂದರೆ ನೀಟ್ದು ಆಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಇನ್ಸ್ಟ್ರಕ್ಷನ್ ಬರ್ತಾ ಇದೆ ನೋಡಿ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅದೆಲ್ಲ ನೀಟಾಗಿ ಓದ್ಕೊಳ್ಳಿ. ಕೆಳಗಡೆ ಕ್ಯಾಂಡಿಡೇಟ್ ಆ್ಯಕ್ಟಿವಿಟಿ ಅಂತ ಒಂದು ವಿಂಡೋ ಇದೆಲ್ಲ, ಬಾಕ್ಸ್ ಇದೆಯಲ್ಲ, ಅಲ್ಲಿ ನೀಟ್ UG 2025 ರಿಜಿಸ್ಟ್ರೇಷನ್ ಆ್ಯಂಡ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಒಂದು ಲಿಂಕ್ ಇದೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇರೆ ಟ್ಯಾಬಲ್ಲಿ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ 3 ಬಾಕ್ಸ್ ಸ್ಕ್ರೋಲ್ ಡೌನ್ ಮಾಡಿದ್ರೆ, ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕೆಳಗಡೆ ನೋಡಿ 3 ಬಾಕ್ಸ್ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಇದೆ. ಈ ಬಾಕ್ಸಲ್ಲಿ 1ನೇ ಬಾಕ್ಸಲ್ಲಿ ಇನ್ಸ್ಟ್ರಕ್ಷನ್ನ ಶೋ ಮಾಡ್ತಾ ಇದ್ದಾರೆ. 2ನೇ ಬಾಕ್ಸಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿರೋರು ಲಾಗಿನ್ ಆಗ್ಬೋದು. 3ನೇ ಬಾಕ್ಸಲ್ಲಿ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟರ್ ಆಗ್ಬೋದು. ಈ ನ್ಯೂ ಕ್ಯಾಂಡಿಡೇಟ್ ನ್ಯೂ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. 3ನೇ ಬಾಕ್ಸಲ್ಲಿ ಇರೋದು ನ್ಯೂ ರಿಜಿಸ್ಟರ್ ಕ್ಲಿಕ್ ಮಾಡಿ. ಇಲ್ಲಿ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ. ಇಟ್ ಮೀನ್ಸ್ ಇದು ಶೋ ಮಾಡ್ತಾ ಇದೆ ಫೀಸ್ ಸ್ಟ್ರಕ್ಚರ್ ಏನಿದೆ ಅಂತ. ಜನರಲ್ ಕ್ಯಾಂಡಿಡೇಟ್ಗೆ ಏನಾಗ್ತಾ ಇದೆ ಅಂದರೆ 1700 ರೂಪಾಯಿ ಇದೆ. ಆಮೇಲೆ ಜನರಲ್ EWS ಇರ್ತಾರಲ್ಲ, ಎಕನಾಮಿಕಲ್ ವೀಕರ್ ಸೆಕ್ಷನ್, ಅವರಿಗೆ 1600 ರೂಪಾಯಿ ಶೋ ಮಾಡ್ತಾ ಇದೆ. ನಂತರ SC/ST ಕ್ಯಾಂಡಿಡೇಟ್ಸ್ಗೆ 1000 ರೂಪಾಯಿ ಫೀಸ್ನ ಶೋ ಮಾಡ್ತಾ ಇದೆ ಫ್ರೆಂಡ್ಸ್. ಆಮೇಲೆ ಔಟ್ಸೈಡ್ ಇಂಡಿಯಾ ಅಂದರೆ ಫಾರಿನ್ ಸಿಟಿಸನ್ಸ್ಗೆ 9500 ರೂಪಾಯಿ ಫೀಸ್ನ ಶೋ ಮಾಡ್ತಾ ಇದೆ ಫ್ರೆಂಡ್ಸ್. ಇದು ಕೆಳಗಡೆ ಬಂದರೆ ಇದನ್ನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಒಂದ್ಸಲ ನೀಟಾಗಿ ಓದ್ಕೊಂಬಿಡಿ. ಸ್ಕ್ರೋಲ್ ಡೌನ್ ಮಾಡಿದರೆ ಕೆಳಗಡೆ ನೀವು ಇಲ್ಲಿ ಕೇಳ್ತಾ ಇದೆ ಪ್ಲೀಸ್ ರೀಡ್ ಅಂದರೆ ಮ್ಯಾಗಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಎಲ್ಲನೂ ಓದಿದ ನಂತರ ಇಲ್ಲಿ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ನೆಕ್ಸ್ಟ್ ಪೇಜ್ ಓಪನ್ ಮಾಡುತ್ತೆ. ಈ ಪೇಜಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿದೆಯೋ ಹಾಗೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಸ್ಪೆಲ್ಲಿಂಗ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಶೋ ಮಾಡ್ತಾ ಇದೆ ನೋಡಿ ಕ್ಯಾಂಡಿಡೇಟ್ಸ್ ನೇಮ್ ಅಂತ. ಅದು ಈ ಇನ್ಸ್ಟ್ರಕ್ಷನ್ಗೆ ಅದೇ ಹೇಳ್ತಾ ಇದೆ, SSLCಯಲ್ಲಿ ಹೇಗಿದೆಯೋ ಹಾಗೆ ನೀವು ನಿಮ್ಮ ಸ್ಪೆಲ್ಲಿಂಗ್ನ ಎಂಟರ್ ಮಾಡಿ ಅಂತ. ಕ್ಯಾಪ್ಸ್ ಲಾಕಲ್ಲಿ ಮಾಡೋದಾದ್ರೆ ಮಾಡಿ, ಅಥವಾ ನಾರ್ಮಲಲ್ಲಿ ಮಾಡೋದಾದ್ರೂ ಮಾಡಿ. ಇಲ್ಲಿ ನೀಟಾಗಿ ನಿಮ್ಮ ಹೆಸರನ್ನ ಎಂಟರ್ ಮಾಡಿ. ನಾನು ಎಂಟ್ರ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ನೀವು ಎಂಟ್ರ್ ಮಾಡಿ. ನಂತರ ಕ್ಯಾಂಡಿಡೇಟ್ಸ್ ನೇಮ್ ಆದ ತಕ್ಷಣ ಇಲ್ಲಿ ಫಾದರ್ಸ್ ನೇಮ್ ಬರ್ತಾ ಇದೆ. ಫಾದರ್ಸ್ ನೇಮ್ನ ಎಂಟ್ರಿ ಮಾಡಿ. SSLCಯಲ್ಲಿ ಹೇಗಿದೆಯೋ ಹಾಗೇ, ಯಾವುದೇ ಸ್ಪೆಲ್ಲಿಂಗ್ ಮಿಸ್ ಆಗಬಾರ್ದು ಫ್ರೆಂಡ್ಸ್. ಒಂದು ಸಲ ಕನ್ಫರ್ಮ್ ಆಗಿ ಚೆಕ್ ಮಾಡ್ಕೊಂಬಿಡಿ. ಮದರ್ಸ್ ನೇಮ್ನ ಈಗ ನೆಕ್ಸ್ಟು ಮದರ್ ನೇಮ್ನ ಎಂಟ್ರಿ ಮಾಡಬೇಕು. ಮದರ್ ನೇಮ್ನ ಎಂಟ್ರಿ ಮಾಡಿ. ಆಮೇಲೆ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ ನೋಡಿ. ಡೇಟ್ ಆಫ್ ಬರ್ತ್ ಡೇನ ಎಂಟ್ರಿ ಮಾಡಿ. ನೆಕ್ಸ್ಟು ಮಂತ್ ಎಂಟ್ರಿ ಮಾಡಿ. ಆಮೇಲೆ ಇಯರ್ನ ನೀಟಾಗಿ ಎಂಟ್ರಿ ಮಾಡಿ ಫ್ರೆಂಡ್ಸ್. ನಂತರ ಜೆಂಡರ್ ಇಲ್ಲೇನು ಶೋ ಮಾಡ್ತಾ ಇದೆ ಅಂದರೆ ಕನ್ಫರ್ಮ್ ಇವು ಮೇಲೆ ಏನು ಡೀಟೇಲ್ಸ್ನ ಹಾಕಿದ್ದೀರೋ ಅದನ್ನ ಕನ್ಫರ್ಮ್ ಆಗಿ ಅಂದರೆ ಮತ್ತೊಂದು ಸಲ ಎಂಟ್ರಿ ಮಾಡಿ ಅಂತ ಹೇಳ್ತಾ ಇದೆ. ಅದೇ ಮೇಲೆ ಏನು ಎಂಟ್ರಿ ಮಾಡಿದ್ದೀರೋ ಅದನ್ನೇ ಸೇಮ್ ವಿತೌಟ್ ಮಿಸ್ ಹಾಗೆ ಎಂಟ್ರಿ ಮಾಡಿ. ಏನು ಮಿಸ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಅದು ನೀವು ಒಂದು ಕರೆಕ್ಟಾಗಿ ಎಂಟ್ರಿ ಮಾಡಿದರೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಕೆಳಗಡೆ ರೆಡ್ದು, ಅದು ಹೋಗಿಬಿಡುತ್ತೆ. ಒಂದು ವೇಳೆ ಏನಾದ್ರು ಮಿಸ್ ಆಗಿದರೆ ಮಾತ್ರ ಅದು ನಿಮಗೆ ಶೋ ಮಾಡುತ್ತೆ. ಇಲ್ಲಿ ಮತ್ತೆ ಕನ್ಫರ್ಮ್ ಫಾದರ್ ನೇಮ್ ಅಂತ ಕೇಳ್ತಾ ಇದೆ. ಫಾದರ್ ನೇಮ್ನ ಎಂಟ್ರಿ ಮಾಡಿ. ಮೇಲೆ ಏನಾಗಿರೋ ಅದನ್ನೇ ಎಂಟ್ರಿ ಮಾಡಬೇಕು, ಏನು ಸೇಮ್ ಮಿಸ್ ಮಾಡಬಾರ್ದು. ನಂತರ ಮದರ್ ನೇಮು, ಮತ್ತು ಕನ್ಫರ್ಮ್ ಡೇಟ್ ಆಫ್ ಬರ್ತು, ಡೇಟ್ನ, ನಂತರ ಮಂತ್ನ, ನಂತರ ಇಯರ್ನ ಕನ್ಫರ್ಮ್ ಆಗಿ ಸಬ್ಮಿಟ್ ಮಾಡಿದ್ವಿ. ನಂತರ ಜೆಂಡರ್ನ ಎಂಟ್ರಿ ಮಾಡಿ. ಸೊ ಸ್ಕ್ರೋಲ್ ಅಪ್ ಮಾಡಿ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ನೀವು ಪ್ರೆಸೆಂಟ್ ಎಲ್ಲಿದ್ದೀರೋ ಅದರ ಅಡ್ರೆಸ್ನ ಹಾಕಿ. ಇಲ್ಲಿ ಆಪ್ಷನಲ್ ಆಗಿದೆ, ನೀವು ಎಂಟ್ರಿ ಮಾಡೋದ್ರೆ ಸಬ್ ಲೊಕ್ಯಾಲಿಟಿನ ಎಂಟ್ರಿ ಮಾಡಿ, ಅಥವಾ ಆಪ್ಷನಲ್ ಆಗಿದ್ದರೆ ಬಿಟ್ಟುಬಿಡಿ. ಲೊಕ್ಯಾಲಿಟಿ ಇಟ್ ಮೀನ್ಸ್ ನಿಮ್ಮ ಮನೆ ಹತ್ತಿರ ಎಲ್ಲಿದೆ, ನಿಮ್ಮ ನಿಯರ್ ಏನಿದೆ ಅದನ್ನು ಎಂಟ್ರಿ ಮಾಡಿ. ನಂತರ ಕಂಟ್ರಿ ಎಂಟ್ರಿ ಮಾಡಿ, ಇಂಡಿಯಾ. ನಂತರ ಸ್ಟೇಟ್ನ ಎಂಟ್ರಿ ಮಾಡಿ, ಕರ್ನಾಟಕ. ನಂತರ ನಿಮ್ಮ ಡಿಸ್ಟಿಕ್ ಯಾವುದಿದೆಯೋ ಡಿಸ್ಟಿಕ್ನ ಚೂಸ್ ಮಾಡ್ಕೊಳ್ಳಿ. ಪಿನ್ ಕೋಡ್ ಎಂಟ್ರಿ ಮಾಡಿ.
ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ನಾವು ಏನು ಎಂಟ್ರಿ ಮಾಡಿದ್ವೋ ಅದನ್ನು ಮತ್ತೆ ಕನ್ಫರ್ಮ್ ಆಗೋದು ಏನೂ ಕೇಳ್ತಾ ಇಲ್ಲ. ಸೊ ನೆಕ್ಸ್ಟ್ ಮೂವ್ ಮಾಡಿ. ನೆಕ್ಸ್ಟ್ ಅದು ಇಮೇಲ್ ಅಡ್ರೆಸ್ನ ಕೇಳ್ತಾ ಇದೆ. ನೀವು ಯಾವ ಇಮೇಲ್ ಅಡ್ರೆಸ್ನ ಈಗ ಪ್ರೆಸೆಂಟ್ ಯೂಸ್ ಮಾಡ್ತಾಯಿದ್ದೀರೋ ಕರೆಕ್ಟ್ ಆಗಿರಬೇಕು. ಅದಕ್ಕೆ OTP ಹೋಗುತ್ತೆ. ಸೊ ನೀವು ಕರೆಕ್ಟಾಗಿರೋ ಇಮೇಲ್ ಅಡ್ರೆಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಮಿಸ್ ಮಾಡಬೇಡಿ ಫ್ರೆಂಡ್ಸ್, ಯಾವುದು ಸ್ಪೆಲ್ಲಿಂಗ್ಗಳನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ಮತ್ತು ಇಮೇಲ್ ಅಡ್ರೆಸ್ನ ಕನ್ಫರ್ಮ್ ಆಗಿ ಕೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಕನ್ಫರ್ಮ್ ಆಗಿ ಇನ್ನೊಂದು ಸಲ ಅದೇ ಇಮೇಲ್ ಅಡ್ರೆಸ್ನ ಎಂಟ್ರಿ ಮಾಡಿ. ಕನ್ಫರ್ಮ್ ಆಗಿದ ತಕ್ಷಣ ಮೊಬೈಲ್ ನಂಬರ್ ಕೇಳ್ತಾ ಇದೆ. ನಿಮ್ಮ ಹತ್ರ ಯಾವುದು ಇದೆಯೋ OTP ಬರುತ್ತೋ ಆ ನಂಬರ್ನ ಎಂಟ್ರಿ ಮಾಡಿ. ಮತ್ತೆ ನಂಬರ್ನ ಕನ್ಫರ್ಮ್ ಮಾಡಿ. ಮೊಬೈಲ್ ನಂಬರ್ನ ಮತ್ತೆ ಕನ್ಫರ್ಮ್ ಮಾಡಿ ಅಂತ ಹೇಳ್ತಾ ಇದೆ. ಓಕೆ. ನೆಕ್ಸ್ಟು ಮೊಬೈಲ್ ನಂಬರ್ ಆಪ್ಷನಲ್ ಆಗಿದೆ. ನಿಮ್ಮ ಹತ್ರ ಇದ್ದರೆ ಮತ್ತೊಂದು ನಂಬರ್ ಇದ್ದರೆ ಎಂಟ್ರಿ ಮಾಡಿ, ಅಥವಾ ಇಲ್ಲಿದ್ದರೂ ನಡೆಯುತ್ತೆ. ಈಗ ನೀವು ಮೇಲ್ಗಡೆ ಎಂಟ್ರಿ ಮಾಡಿದ್ರಲ್ಲ ಅಡ್ರೆಸ್ನ, ಅದು ಸೇಮ್ ಇದ್ದರೆ ಚೆಕ್ ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಬೇರೆ ಇದ್ದರೆ ಅಂದರೆ ಅದು ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಬೇರೆ ಇದ್ದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಸೇಮ್ ಇದ್ದರೆ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಡಿ. ನಂದು ಈ ಸೇಮ್ ಇರೋದ್ರಿಂದ ನಾನು ಚೆಕ್ ಮಾರ್ಕ್ ಕ್ಲಿಕ್ ಮಾಡ್ತೀನಿ. ಆಮೇಲೆ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆಯಲ್ಲ, ಪಾಸ್ವರ್ಡ್ ಇನ್ಸ್ಟ್ರಕ್ಷನ್ ಹೇಳ್ತಾ ಇದೆ ನೋಡಿ. ಪಾಸ್ವರ್ಡ್ ಮಸ್ಟ್ ಬಿ 8 to 13 ಕ್ಯಾರೆಕ್ಟರ್ ಲಾಂಗ್ ಇರಬೇಕು. 13 ಒಳಗಡೆ ಇರಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಅದು ತೆಗೆದುಕೊಳ್ಳೋದಿಲ್ಲ. ನಂತರ ಅದು ಅಪ್ಪರ್ ಕೇಸ್ನ ಹೊಂದಿರಬೇಕು. ನಂತರ ಲೋವರ್ ಕೇಸ್ನ ಹೊಂದಿರಬೇಕು. ನ್ಯೂಮೆರಿಕಲ್ ನಂಬರ್ನ ಹೊಂದಿರಬೇಕು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ನ ಹೊಂದಿರಬೇಕು. ಇಷ್ಟು ಇದರದ್ದು ಇದು ಇದೆ ಮೈ ಫ್ರೆಂಡ್ಸ್. ಕರೆಕ್ಟಾಗಿ ಎಂಟ್ರಿ ಮಾಡಿ. ಕನ್ಫರ್ಮ್ ಪಾಸ್ವರ್ಡ್ ಕ್ಲಿಕ್ ಮಾಡಿದ್ದೀನಿ ನಾನು, ಸೇಮ್ ಇದೆ. ಯಾವುದೇ ನನಗೆ ಎರರ್ ಬರಲಿಲ್ಲ. ಸೆಕ್ಯೂರಿಟಿ ಕ್ವಶನ್ನ ಅಂದರೆ ಒಂದು ಸೆಕ್ಯೂರಿಟಿ ಕ್ವಶನ್ನ ನಾವು ಇಲ್ಲಿ ಚೂಸ್ ಮಾಡಬೇಕು. ಯಾವುದಾದ್ರೂ ಚೂಸ್ ಮಾಡಿ, ನಿಮ್ಮ ಫೇವ್ರೇಟ್ ಕಲರ್ ಯಾವುದಂತ. ಅದಕ್ಕೆ ನೀವೇ ಆಗಿ ಓನ್ ಆನ್ಸರ್ ಕೊಡಿ. ನಂತರ ಕೆಳಗಡೆ ಕಾಣ್ತಾ ಇರೋ ಕ್ಯಾಪ್ಚಾನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಬಟನ್ ಕಾಣ್ತಾ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಲೋಡ್ ಆಗುತ್ತೆ. ನಿಮ್ಮ ಡೀಟೇಲ್ಸನ್ನೆಲ್ಲ ತೆಗೆದುಕೊಂಡು ನೆಕ್ಸ್ಟ್ ಪೇಜಲ್ಲಿ ಅದು ಓಪನ್ ಆಗುತ್ತೆ. ವೇಟ್ ಮಾಡಿ. ಈಗ ಒಂದು ಸಲ ನೀವು ಅದನ್ನು ಓದ್ಕೊಂಡ್ಬಿಡಿ. ಇಲ್ಲಿ ಟೆಕ್ಸ್ಟ್ ಬಾಕ್ಸಲ್ಲಿ ಬರ್ತಾ ಇದೆಯಲ್ಲ, ಒಂದು ಸಲ ನೀಟಾಗಿ ಓದ್ಕೊಂಡ್ಬಿಟ್ಟು ಅದೇನು ಹೇಳ್ತಾ ಇದೆ ಅಂದರೆ, ಇಲ್ಲಿ ಬಂದಿರತಕ್ಕಂಥ ಇನ್ಫಾರ್ಮೇಷನ್ ನೀವೇನು ಎಂಟ್ರಿ ಮಾಡಿದ್ರೆ ಆ ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ನಾನು ಎಂಟ್ರಿ ಮಾಡೋ ಹೆಸರುಗಳೆಲ್ಲ ಕರೆಕ್ಟಾಗಿದೆ. ಇಲ್ಲಿ ಒಂದು ಸಲ ನೀವು ಚೆಕ್ ಮಾಡ್ಕೊಂಬಿಡಿ. SSLCಯಲ್ಲಿ ಇರೋ ಥರ ಇದೆ. ಫಾದರ್ ನೇಮ್ ಇದೆ, ಮದರ್ ನೇಮ್ ಇದೆ, ಅಡ್ರೆಸ್ ಇದೆ. ನಾವೇನು ಹಾಕಿದ್ವಲ್ಲ ಅದೆಲ್ಲನೂ ಇಲ್ಲಿ ಬಂದಿರುತ್ತೆ. ಇನ್ನೊಂದು ಸಲ ಕನ್ಫರ್ಮ್ ಆಗಿ ಚೇಂಜ್ ಮಾಡ್ಕೊಂಬಿಟ್ಟು ಕರೆಕ್ಟಾಗಿದ್ದರೆ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಏನೇನು ಕರೆಕ್ಟಾಗಿದೆ, ನಿಮ್ಮ ಹೆಸರು ಕರೆಕ್ಟಾಗಿದೆಯಾ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ. ನಿಮ್ಮ ಫಾದರ್ ಹೆಸರು ಕರೆಕ್ಟಾಗಿದೆಯಾ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಮದರ್ ಹೆಸರು ಕರೆಕ್ಟಾಗಿದೆಯಾ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಯಾವ್ಯಾವ ಕರೆಕ್ಟಾಗಿದೆಯಲ್ಲ, ಏನಾದರೂ ಮಿಸ್ ಆಗಿದ್ದರೆ ಯಾವುದೇ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಡಿ. ಇಲ್ಲಿ ಕೆಳಗೆ ಬಂದು ಎಡಿಟ್ ಅಂತ ಇರುತ್ತೆ, ಬ್ಯಾಕ್ ಹೋಗಿ ಮತ್ತೊಂದು ಸಲ ಫಿಲಪ್ ಮಾಡಬೇಕಾಗುತ್ತೆ ನೀವೆಲ್ಲ ಪೇಜನ್ನ. ಈಗ ಒಂದೆಲ್ಲ ಕರೆಕ್ಟಾಗಿದ್ದರೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಇದೆಯಲ್ಲ, ಏನಾದರೂ ಮಿಸ್ ಆಗಿದ್ದರೆ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಕರೆಕ್ಟಾಗಿದ್ದರೆ ಎಲ್ಲನೂ ಚೆಕ್ ಮಾಡಿಕೊಂಡು ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. OTP ನೀವು ಕೊಟ್ಟಿರೋ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ನೀವು ಕೊಟ್ಟಿರ್ತಲ್ಲ ಅದೇ ಮೊಬೈಲ್ ನಂಬರ್ಗೆ OTP ಸೆಂಡ್ ಆಗುತ್ತೆ. ಜಸ್ಟ್ ಆ OTPನ ಎಂಟರ್ ಮಾಡಿಬಿಟ್ರೆ OTPನ ಎಂಟರ್ ಮಾಡಿ. ಸಾರಿ, ರಾಂಗ್ OTP ಹೊಡೆದಿದ್ದೀನಿ. ಎಸ್, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ನಿಮ್ಮ ಅಪ್ಲಿಕೇಶನ್ ID ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಮತ್ತು ನಿಮಗೆ ಮೆಸೇಜ್ ಕೂಡ ಬಂದಿರುತ್ತೆ, ಅದು ಮೇಲ್ ಬಂದಿರುತ್ತೆ. ಈ ರಿಜಿಸ್ಟರ್ ID ನ ಕಾಪಿ ಮಾಡ್ಕೊಳ್ಳಿ. ಕೆಳಗೆ ಕಾಣ್ತಾ ಇರೋ ಕಂಪ್ಲೀಟ್ ಇಲ್ಲಿದೆ ನೋಡಿ, ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತ. ಇಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರುತ್ತೆ.
ಅಪ್ಲಿಕೇಶನ್ನ ಫಿಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಥವಾ ಲಾಗೌಟ್ ಆಗಿನೂ ಸ್ಟಾರ್ಟ್ ಮಾಡ್ಬೋದು. ಟೋಟಲ್ ಆಗಿ 10 ಸ್ಟೆಪ್ಸ್ ಇದೆ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ಫಿಲ್ ಮಾಡೋದು ಹೇಗೆ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ವಿಡಿಯೋಗಳಾಗಿ RJ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.